ಮೊದಲನೇದಾಗಿ ಎಲ್ಲರಿಗೂ ಕ್ಷಮೆ ಕೇಳ್ತೀನಿ, ಸ್ವಲ್ಪ ತಡ ಆಗಿದ್ದಕ್ಕೆ. ಸ್ವಲ್ಪ ಜಾಸ್ತಿನೇ ಆಯ್ತು. ಸ್ವಲ್ಪ ಒಂದು ಸ್ಮಾಲ್ ಇಶ್ಯೂ ಅದಕ್ಕೆ ಅದು ಮುಗಿಸ್ಕೊಂಡು ಬರೋಕ್ಕೆ ಸ್ವಲ್ಪ ಲೇಟ್ ಆಯ್ತು. ಸೊ ವೆರಿ ವೆರಿ ಸಾರಿ ಮತ್ತೆ ಎಲ್ಲರಿಗೂ. ಅಂಡ್ ಸಾರಿ ಸರ್, ಸಾರಿ ಸರ್. ಸೊ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಈ ತರ ಕುತ್ಕೊಂಡು ನಿಮ್ ಜೊತೆ ಮಾತಾಡಕ್ಕೆ ಅವಕಾಶ ಸಿಕ್ಕಿದೆ. ಸೊ ಬಹಳ ಖುಷಿ ಆಗ್ತದೆ. ಸಣ್ಣ ಪುತ್ತಣ್ಣ ಸಿನಿಮಾ ನನ್ನ ಮೊದಲನೇ ದಿವಸ ಕತೆ ಕೇಳಿದಾಗಿಂದ ಇವತ್ತವರೆಗೂ ನನ್ನ ಮನಸ್ಸಲ್ಲಿ ಬಹಳ ಹತ್ರವಾಗಿದೆ ಸಿನಿಮಾ. ರಿಲೀಸ್ ಆದ್ಮೇಲೂ ಕೂಡ, ಒಂದು ವರ್ಷ ಆದ್ಮೇಲೂ ಈ ಸಿನಿಮಾ ತುಂಬಾ ಹತ್ರವಾಗಿತ್ತು ನನಗೆ. ಶ್ರೀಕಾಂತ್ ಅವರು ಕತೆ ಹಿಂಗ್ ಹೇಳಿದ್ರು ಗೊತ್ತಿಲ್ಲ, ಬಟ್ ಕತೆ ಹೇಳಿತ್ತು. ಅವ್ರೊಂದು ಸ್ಟೈಲ್ ಇದೆ ಕತೆ ಹೇಳೋದು, ಬಹಳ ಚೆನ್ನಾಗಿ ಹೇಳ್ತಾರೆ. ಸರ್ ಅದು ಒನ್ಸ್ ಅಪಾನ್ ಅ ಟೈಮು ಅದಾಗಿರುತ್ತೆ ಅಂತ. ಬಟ್ ಏನ್ ಹೇಳಿದ್ರು ಅಚ್ಚುಕಟ್ಟಾಗಿ ತುಂಬಾ ಅರ್ಥ ಆಗಂಗೆ ಹೇಳ್ತಾರೆ. ಸೊ ಕತೆ ಹೇಳ್ದಾಗ ಡ್ಯಾಡಿ ಜೊತೆ ಕೂತ್ಕೊಂಡು ಕತೆ ಕೇಳಿದೆ. ಸೊ ಡ್ಯಾಡಿ ಕತೆ ಕೇಳಿದ ತಕ್ಷಣ ಅವರು ಏನು ಚೇಂಜಸ್ ಇಲ್ಲ. ಯೂಶುವಲ್ ಆಗಿ ಕಮರ್ಷಿಯಲ್ ಸಿನಿಮಾ ಬೇಕು, ಫೈಟ್ಸ್ ಬೇಕು, ಅದು ಬೇಕು ಅಂತ ಸಾಕಷ್ಟು ಜನ ಅದು ಕೇಳ್ತಾರೆ. ಬಟ್ ಈ ಕತೆ ಕೇಳಿದಾಗ ಏನು ಬೇಡ, ಏನು ಚೇಂಜಸ್ ಬೇಡ, ಗೋ ಅಹೆಡ್, ತುಂಬಾ ಚೆನ್ನಾಗಿದೆ ಕತೆ, ಆಲ್ ದ ಬೆಸ್ಟ್ ಅಂತ ಡ್ಯಾಡಿ ಹೇಳಿದ್ರು. ಸೊ ಅವಾಗಿಂದ ಶುರುವಾಗಿ ಜರ್ನಿ. ಒಬ್ಬೊಬ್ರೆ ಎಲ್ಲ ಫ್ಯಾಮಿಲಿ ತರ ಆಗಿದೀವಿ ಈಗ. ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ಸ್ ಪುರಾತನ ಫಿಲ್ಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವರು ಮಂತ್ರಾಲಯಲ್ಲಿ ಇದ್ರು. ಫೋನ್ ಮಾಡಿದಾಗ ಫೋನಲ್ಲೇ ಎಲ್ಲ ಓಕೆ ಆಗ್ಬೇಕು. ಅಂಡ್ 10 minutes ಕಾಲ್ ಅನ್ಸುತ್ತೆ, ಎವ್ರಿಥಿಂಗ್ ವಾಸ್ ಫಿಕ್ಸ್ಡ್, ಏನು ಡೌಟ್ ಇರ್ಲಿಲ್ಲ. ಅಲ್ಲಿಂದ ಇಲ್ಲಿ ತನಕ ಸಿನಿಮಾ ಸ್ಮೂತ್ ಆಗಿ ಆರಾಮಾಗಿ ಖುಷಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ. ಅಂಡ್ ನನ್ನ ಇಡೀ ತಂಡಕ್ಕೂ ಅಷ್ಟೇ ತುಂಬಾ ಥ್ಯಾಂಕ್ಸ್. ನಮ್ಮ DOP ಕೃಷ್ಣ ಅವರು ಸ್ಕೇಟಿಂಗ್ ಮಾಡ್ತಾನೆ ಇದ್ದಾರೆ, ನಾವು ಕಾಯ್ತಾನೆ ಇದ್ದೀವಿ. ಹೆಸರಲ್ಲೂ ಬಂದ್ಬಿಟ್ಟು ಒಟ್ಟಿಗೆ ಸ್ಕೇಟಿಂಗ್ ಮಾಡಿಲ್ಲ. ಅವರು ಜೆಂಟಲ್ಮ್ಯಾನ್. ಅವರು ಕೃಷ್ಣ ಬಹಳ ಚೆನ್ನಾಗ ಮುದ್ದಾಕ ತೋರಿಸಿದ್ದಾರೆ ನಾವೆಲ್ಲಾನು. ರಂಗಾಯಣರು ಸರ್ ತುಂಬಾ ಮುದ್ದಾಗಿ ಕಾಣಿಸ್ತಾರೆ ಇದರಲ್ಲಿ. ಅಂಡ್ ಎಕ್ವಿಪ್ಮೆಂಟ್ಸ್ ಅಷ್ಟೇ, ಅವ್ರು ಎಷ್ಟು ಏನ್ ಬೇಕು ಕ್ಲಾರಿಟಿ ತುಂಬಾ ಚೆನ್ನಾಗಿತ್ತು ಅವ್ರಿಗೆ. ಅಂಡ್ ಮೋರ್ ದನ್ ಎವ್ರಿಥಿಂಗ್ ಎಷ್ಟೊಂದು ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡಿದ್ದಾರೆ ಬರೀ ಈ ಸಿನಿಮಾಗೆ. ಅಂಡ್ ತುಂಬಾ ಕ್ಲಾರಿಟಿ ಇದೆ. ಆಮೇಲೆ ನಮ್ಮ ಕ್ವಾಲಿಟಿ ನಿಜವಾಗ್ಲೂ ನಮ್ಮ ಎಡಿಟರ್ ಸರ್ ಹೇಳ್ತಾರೆ, ಸರ್ ನಿಮ್ದು ಕ್ಲಾಸ್ ಸಿನಿಮಾ ಸರ್, ಈ ಸಿನಿಮಾ ನಿಮ್ಗೆ ಇಷ್ಟೊಂದು ಕ್ವಾಲಿಟಿ ಬೇಕಾ ಅಂತ ಅವರೇ ಕೇಳ್ತಾರೆ. ಸೊ ಆತರ ಕ್ವಾಲಿಟಿ ಕೊಟ್ಟಿದ್ದಾರೆ ನಮ್ಮ ಎಡಿಟರ್ ಸರ್ ಕೃಷ್ಣ ಅವರು. ಅಂಡ್ ಸಚಿನ್ ಸರ್, ನೀವು ಇವತ್ತು ಯಾವ್ದ ಹೀರೋ, ನಿಮ್ಮ ಮಧ್ಯಾಹ್ನ, ನಿಮ್ ಸಂಜೆ ಇವತ್ತು ನಿಮ್ ದಿವಸ ಇವತ್ತು. ಅವರು ಕಮಂಗಿ ನನ್ನ ಮಗನೇ ಆಲ್ರೆಡಿ ನೀವೆಲ್ಲರೂ ಕೇಳಿದಿರಲ್ಲ, ದೊಡ್ಡ ಹಿಟ್ ಆಗಿದೆ ಸಾಂಗ್. ಮೆಜಾರಿಟಿ ನಿಜವಾಗ್ಲೂ ಹೇಳ್ತಾ ಇದೀನಿ, ನಾನು ಸುಮಾರು ಜನ ಫ್ರೆಂಡ್ಸ್ ಹೇಳಿದ್ರು, ಆಟೋ ಹೋಗ್ಬೇಕಾದ್ರೆ ನಿನ್ ಸಾಂಗ್ ಕೇಳ್ಬೇಕಣ್ಣ. ಸೊ ಆಟೋ ರಿಕ್ಷಾದಲ್ಲಿ ನಮ್ ಸಾಂಗ್ ತುಂಬಾ ಫೇಮಸ್ ಆಗಿದೆ ಅಂತ ಗೊತ್ತಾಯ್ತು. ಸೊ ಫಸ್ಟ್ ಆಫ್ ಆಲ್ ಇಡೀ ಕರ್ನಾಟಕ ಜನತೆಗೆ ನಮ್ಮ ಸಾಂಗ್ ಹಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಚಿನ್ ಸರ್ ಈ ತರ ಸಾಂಗ್ಸ್ ಕೊಟ್ಟಿದ್ದಕ್ಕೆ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಸಂಜಿತ್ ಹೆಗ್ಡೆ ಅವರು, ಈ ಸಚ್ ಅ ಡಾರ್ಲಿಂಗ್. ನಾನು ರೆಕಾರ್ಡಿಂಗ್ ಹೋದಾಗ್ಲೂ ಹೋಗಿದ್ದೆ, ಮೀಟ್ ಮಾಡಿದೆ, ಆರಾಮಾಗಿ ಚಿಲ್ಲಾಗಿ ಒಂದು ಝೋನಲ್ಲಿ ಇರ್ತಾರೆ ಯಾವಾಗಲೂ. ಸೊ ಅವ್ರ ವಾಯ್ಸ್ ಇಡೀ ಕರ್ನಾಟಕಕ್ಕೆ ಇಷ್ಟ, ಇಡೀ ಇಂಡಿಯಾಗೆ ಇಷ್ಟ. ಈಗ ಬಹಳ ತುಂಬಾ ಒಳ್ಳೆ ಸಾಂಗ್ಸ್ ಕೊಡ್ತಿದ್ದಾರೆ. ಅಂಡ್ ಸಂಜಿತ್ಗೆ ಥ್ಯಾಂಕ್ ಯು ಹೇಳ್ಬೇಕು, ಥ್ಯಾಂಕ್ ಯು ಸೋ ಮಚ್. ಅಂಡ್ ಕಮಿಂಗ್ ಟು ಧನು ಮಾಸ್ಟರ್, ಅವರು ಹೇಳ್ತಾರೆ ನಾವು ನಮ್ಮ ಸಾಗು ಅದು ಇದು ಅಂತ. ಗುರುಗಳ ಹತ್ರ ಇದ್ರೆ ಶಿಷ್ಯಂದ್ರ ಹತ್ರ ಆಗೋದು. ಸೊ ಗುರುಗಳಿಗೆ ಥ್ಯಾಂಕ್ ಯು ಹೇಳ್ಬೇಕು ಫಸ್ಟ್. ಥ್ಯಾಂಕ್ ಯು ಧನು ಸರ್, ಒಳ್ಳೆ ಸಾಂಗ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ದು ಏನ್ ಕಲೆ ಇದೆಯೋ ನೀವು ಅದನ್ನ ಎದ್ದು ತೋರಿಸಿದೀರಾ. ಸೊ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಹತ್ರ ನಮ್ಗೆ ಇದ್ರೆ ನಮ್ಗೆ ಇನ್ನ ಸಪೋರ್ಟ್ ಸಿಗುತ್ತೆ.